2028ರಲ್ಲಿ ಮತ್ತೆ ಶಾಸಕರಾಗಲು BY ವಿಜಯೇಂದ್ರ ಖಂಡಿತವಾಗ್ಲೂ ಕಸರತ್ತು ನಡೆಸ್ತಾರೆ. ಆದರೆ ಈಗಲೇ ಶುರು ಮಾಡ್ಕೊಂಡಿದ್ದಾರೆ. ಆ ಕಸರತ್ತು ಯಾವ ರೀತಿ ಇದೆ ಅನ್ನೋದು ಸದ್ಯದ ಕರಾಮತ್ತು. ಯಸ್, ಲೆಟ್ಸ್ ಹ್ಯಾವ್ ಅ ಲುಕ್. BY ವಿಜಯೇಂದ್ರ ಈಗಲೇ ತಯಾರಿ ಭರ್ಜರಿ ಮಾಡ್ದಂಗೆ ಕಾಣ್ತಾ ಇದೆ. 2028ರ ಚುನಾವಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಗ್ರೌಂಡ್ ವರ್ಕ್ ಶುರುವಾಗಿದೆ ರೀ. 28ರ ಚುನಾವಣೆಗೆ ಈಗಲೇ ಕ್ಷೇತ್ರದತ್ತ ವಿಜಯೇಂದ್ರ ಫೋಕಸ್ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಈಸೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ಮೊದಲ ಸ್ವಾತಂತ್ರ್ಯ ಘೋಷಿಸಿಕೊಂಡ ಈಸೂರಿನತ್ತ ಮುಖ ಮಾಡಿದ್ದಾರೆ. ಎಸ್, ಈಸೂರು ನಿಮಗೆ ಗೊತ್ತಿದೆ. ಶಿಕಾರಿಪುರದಲ್ಲಿ ಬಿಜೆಪಿ ಸಂಘಟನೆ ಬಲಪಡಿಸಲು ರಣತಂತ್ರ ಹೆಣೆಯಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಸ್ವಕ್ಷೇತ್ರದಲ್ಲೇ ಗ್ರಾಮ ವಾಸ್ತವ್ಯ ಸದ್ಯಕ್ಕಿಲ್ಲೇ ಠಿಕಾಣಿ ಹೂಡಿದ್ರೆ ನಮ್ಮ ಗೆಲುವು ಸುಲಭ ಆಗ್ಬೋದು ಅನ್ನುವ ಆಲೋಚನೆ ಇದ್ದಂಗಿದೆ. ಈಸೂರಿನ ಶಿವರಾಮಪ್ಪ ಮನೆಯಲ್ಲಿ ವಿಜಯೇಂದ್ರ ಸ್ಟೇ ಮಾಡಿದ್ದಾರೆ, ಅಲ್ಲಿ ತಂಗಿದ್ದಾರೆ. ಮನೆ ಮನೆಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಶಿಕಾರಿಪುರ ಕ್ಷೇತ್ರದ ಶಾಸಕ ವಿಜಯೇಂದ್ರ ಗ್ರಾಮಸ್ಥರ ಬಳಿ ತೆರಳಿ ಖುದ್ದು ಸಮಸ್ಯೆಯನ್ನ ಆಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಜನರ ಮನೆ ಬಾಗಿಲಿಗೆ ತೆರಳಿ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ವಿಜಯೇಂದ್ರ ಸ್ತ್ರೀ ಶಕ್ತಿ ಸಂಘಗಳ ಮುಖಂಡರೊಂದಿಗೆ ಕೂಡ ಮಹತ್ವದ ಚರ್ಚೆಯನ್ನ ನಡೆಸಿ ಅಲ್ಲಿ ಆಗು ಹೋಗುಗಳನ್ನು ವಿಚಾರಿಸ್ತಾ ಇದ್ದಾರೆ. ವಿಜಯೇಂದ್ರ ಕ್ಷೇತ್ರದ ಮಿಡಿತ ಅರಿಯಲು ಈಸೂರಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. BY ವಿಜಯೇಂದ್ರ ಎಸ್, ಏನಾದರೂ ಒಂದು ಮಾಡಬೇಕಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಚುನಾವಣೆಯನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಭಾಳ ಕಡಿಮೆ ಮತಗಳ ಅಂತರದಲ್ಲಿ ವಿಜಯೇಂದ್ರ ಅವರು ಅಲ್ಲಿ ಜಯಶಾಲಿ ಆಗಿದ್ದರು. ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ನಾಗರಾಜ್ ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಅವರು ಅಲ್ಲಿ ಸ್ಪರ್ಧೆ ಮಾಡಿದರು. ಈಗ ಮತ್ತೆ ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಸಿಗುವ ಎಲ್ಲ ಭರವಸೆ ಸಿಕ್ಕಂತೆ ಕಾಣ್ತಾ ಇದೆ. ಮತ್ತು ಕಡಿಮೆ ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಹೇಳಿದಾಗ ನಾವು ನಮ್ಮ ತಯಾರಿ ಚೆನ್ನಾಗಿ ಆಗಬೇಕು ಮುಂದಿನ ದಿನಗಳಲ್ಲಿ ಅನ್ನುವ ಆಲೋಚನೆ ಸಹಜವಾಗಿ ಒಬ್ಬ ಆಕಾಂಕ್ಷಿಗೆ ಇದ್ದೇ ಇರುತ್ತೆ. ಮೊದಲೇ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಾಗ ಅತಿ ಹೆಚ್ಚು ಒಂದು ಜಾಗೃತರಾಗಿರಬೇಕಾಗತ್ತೆ. ನೀಡ್ ಟು ಬಿ ಸಮ್ ಮೋರ್ ಅಲರ್ಟ್. ಎಸ್, ಆತ ವಿಜಯೇಂದ್ರ ವಿರುದ್ಧ ಅಭ್ಯರ್ಥಿ ಕೂಡ ರೆಡಿ ಮಾಡಿದೆ ಕೈಪಡೆ. ಯಡಿಯೂರಪ್ಪ ಪುತ್ರನಿಗೆ ಸೋಲುಣಿಸಲು DKಶಿ ಕೂಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ DK ಶಿವಕುಮಾರ್ ಭರ್ಜರಿ ಸಿದ್ಧತೆ. ಶಿಕಾರಿಪುರಕ್ಕೆ ರಣಬೇಟೆಗಾರನನ್ನ ಸಿದ್ಧಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಅವರು ಬೇರೆ ಯಾರೂ ಅಲ್ಲ, ಮುಖ್ಯಮಂತ್ರಿ DKಗೆ ಕಟ್ಟಾಳು ನಾಗರಾಜು ಗೌಡ. ಈ ಬಾರಿ ವಿಜೇಂದ್ರ ಅವರನ್ನ ಸೋಲಿಸಲು ಪಣ ತೊಟ್ಟಿದ್ದಾರೆ SP ನಾಗರಾಜ್ ಗೌಡ. 2028ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿದ್ದಾರೆ SP ನಾಗರಾಜ್ ಗೌಡ ಅನ್ನುವ ಮಾಹಿತಿ ಅಶ್ವವೇಗ ನ್ಯೂಸ್ಗೆ. ನಾಗರಾಜ್ ಗೌಡ್ಗೆ ಕೊನೆ ಕ್ಷಣದಲ್ಲಿ ಮಿಸ್ ಆಗಿತ್ತು 2023ರ ಚುನಾವಣೆಯಲ್ಲಿ. ಆದರೆ ಈ ಬಾರಿ ಲಿಂಗಾಯತ ಸಮುದಾಯದ ನಾಗರಾಜ್ ಗೌಡ ಅವರಿಗೆ ಟಿಕೆಟ್ ಮಿಸ್ ಆಗೋದಿಲ್ಲ ಅನ್ನುವ ಮಾಹಿತಿ ಇದೆ. ಹೀಗಾಗಿ ನಾಗರಾಜ್ ಗೌಡ ವರ್ಸಸ್ ವಿಜಯೇಂದ್ರ ಅನ್ನುವ ಯುದ್ಧ 2028ರಲ್ಲಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯೋದು ಬಹುತೇಕ ಖಚಿತ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಮತ್ತು ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ತಪ್ಪಿತ್ತು. ಇದು ಚುನಾವಣೆ ಅಂತ ಹೇಳಿದಾಗ, ರಾಜಕಾರಣ ಅಂತ ಹೇಳಿದಾಗ ಈ ರೀತಿಯಾದಂಥ ಘಟನಾವಳಿಗಳು ನಡೀತಾನೆ ಇರ್ತವೆ. ಎಸ್, ದೃಶ್ಯದ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅವರೇ ನಾಗರಾಜ್ ಗೌಡ. ಇನ್ನು ವಿಜೇಂದ್ರ ಅವ್ರಿಗೂ ಕೂಡ ಸಹಜವಾಗಿ ಒಂದು ಆಲೋಚನೆ ಇದ್ದೇ ಇರುತ್ತೆ. ಗೆಲ್ಲಬೇಕು ಅನ್ನುವ ಆಕಾಂಕ್ಷೆ, ಜನರ ಅಭಿವೃದ್ಧಿ ಮಾಡಬೇಕು ಅನ್ನುವ ಒಂದು ದೂರದೃಷ್ಟಿ, ಅದರ ಜೊತೆಗೆ ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು ಅನ್ನುವ ಆಶಯ. ಅಷ್ಟೇ ಅಲ್ಲ, ಕಳೆದ ಬಾರಿಯ ಚುನಾವಣೆಯ ಒಂದು ಭಯ, ಅಂದರೆ ಕಡಿಮೆ ಮತಗಳ ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಎನ್ನುವ ಎಚ್ಚರಿಕೆಯ ಭಯ ಈಗ ಅವರನ್ನು ಗ್ರಾಮ ವಾಸ್ತವ್ಯದ ಬಳಿ ತೆರಳಿರ್ಬೋದು. ಅಥವಾ ಚುನಾವಣಾ ವರ್ಷ ಹತ್ತಿರ ಬರ್ತಾ ಇದೆ, 2027 ಚುನಾವಣಾ ವರ್ಷ ಬಂತು. 2027ಕ್ಕೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರುವಾಗ 2028ರ ಚುನಾವಣೆ ಈಗಲೇ ಇವತ್ತು ನಾಳೆ ಬರ್ತಾ ಇದೆ, ನಾಳೆ ನಾಳಿದ್ದು ಬರ್ತಾ ಇದೆ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗುತ್ತೆ. ವೆನ್ ದೆ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್, ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ತೆಗೆದುಕೊಳ್ತಾ ಇದ್ದಾಗ ರೆಡಿ ಆಗೇ ಆಗ್ತಾರೆ. ಹೀಗಾಗಿ ಒಂದು ರೀತಿಯಾದಂಥ ಈಗ ಕಂಪ್ಲೀಟಾಗಿ ಬ್ಯುಸಿ ಆದ ತಕ್ಷಣ ಸಮಯ ಹಿಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಆದ ಕಾರಣ ಎಲ್ಲ ಪಕ್ಷಗಳು ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಹಾಗಾಗಿ ನೀವು ಕೂಡ ಏನು ಮಾಡ್ಕೊಳ್ಬೇಕು, ತಯಾರಿ ಮಾಡಬೇಕು. ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು? ಮನಸ್ಸಿನಲ್ಲೇ ತಯಾರಿ ಮಾಡಬೇಕು. ಏನಂತ ತಯಾರಿ ಮಾಡ್ಕೊಳ್ಬೇಕು? ನಮ್ಮ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಯಾರು, ಯಾವ ಪಕ್ಷ ರಾಷ್ಟ್ರೀಯ ಪಕ್ಷವಾ, ಪ್ರಾದೇಶಿಕ ಪಕ್ಷವಾ, ಸ್ವತಂತ್ರ ಅಭ್ಯರ್ಥಿಯ, ಯಾರೇ ಆಗಿರಬಹುದು,
ನಿಮಗೆ ಸರಿಯಾದ ಅನ್ನಿಸಿದ ವ್ಯಕ್ತಿತ್ವವನ್ನು ನೀವು ರೆಡಿ ಮಾಡಬೇಕು. ಹೊಸ ಪರ್ಯಾಯ ಶಕ್ತಿ ಏನಾದರೂ ಬರುತ್ತಾ, ಯಾರನ್ನಾದರೂ ಬೇರೆಯವ್ರನ್ನ ಕಣಕ್ಕಿಳಿಸಿದರೆ ನಿಮ್ಮ ಕ್ಷೇತ್ರವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರಾ, ಅದು ಕೂಡ ಇರಬೇಕಾಗುತ್ತೆ. ಇಲ್ಲಾಂದರೆ ಒಂದು ದಿವಸ ನಾವು ಮತದಾನ ಮಾಡಿಬಿಟ್ಟು ಅಯ್ಯೋ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ರಾಜಕಾರಣಿಗಳು ಇರ್ತಾರೆ, ನಾವು ಇರ್ತೀವಿ. ಹಂಗೆ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಳಕಳಿ.